ಹಾಯ್, ಗುಡ್ ಮಾರ್ನಿಂಗ್ ಲೀಡರ್ಸ್. ಇವತ್ತು ನಮ್ಮ ಒಂದು ಕಬ್ಬನ್ನು ನೋಡ್ಬೋದು ಡಿಯರ್ ಫ್ರೆಂಡ್ಸ್. ಹೇಗಿದೆ ಅಂತಂದರೆ ಇದು ದೇವರನವಲ್ಗಿಯಲ್ಲಿರುವಂಥ ಕಬ್ಬು. ಈ ಕಬ್ಬನ್ನು ಟೋಟಲಿ ಇದು 5 ತಿಂಗಳಿರುವಂಥ ಕಬ್ಬು ಡಿಯರ್ ಫ್ರೆಂಡ್ಸ್. ಸೊ 5 ತಿಂಗಳಿರುವಂಥ ಕಬ್ಬಿದು. ಸೊ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಇದು ಯಾವ ಥರ ಇದೆ ಅಂತೇಳಿ. ಇಷ್ಟು ದೊಡ್ಡದು ಕಬ್ಬಿರೋದು. ಸೊ ಯಾವ ರೀತಿ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಬೆಳೆದಂತಹ ಒಂದು ನಮ್ಮ ಅಗ್ರಿಕಲ್ಚರ್ ಒಂದು ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತ ಬೆಳೆದಿರೋಂಥದ್ದು. ಸೊ ನೋಡ್ಬೋದು ಡಿಯರ್ ಫ್ರೆಂಡ್ಸ್, ಇಲ್ಲಿ ನಾನು ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ಬಂಬುಗಳು ಹೊಡೆದಿದೆ, ನೋಡ್ತಾ ಇರ್ಬೋದು ಡಿಯರ್ ಫ್ರೆಂಡ್ಸ್, ಹೌದಲ್ವಾ? ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಈ ಗಣಿಕೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಹೇಳ್ತಾ ಇರುವಂಥದ್ದು. ಸೊ ನೋಡಿ ಸಾಲು ಯಾವ ರೀತಿ ಇದೆ. ಬಟ್ ಇದು ಪ್ರತಿಯೊಂದು ಪ್ರಾಡಕ್ಟು ನಮ್ಮ ಒಂದು 7 ಪ್ರಾಡಕ್ಟಲ್ಲಿ ಆಲ್ರೆಡಿ 4 ಹೋಗಿದೆ. ಸೊ ಇನ್ನೂ ಪ್ರಾಡಕ್ಟ್ ಇದೆ. ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಈ ಒಂದು ಬೆಳೆಸಿದಂಥ ಮಾಲಕರು ನಾನು ಕೇಳ್ತಾ ಇದ್ದೀನಿ. ಸೊ ಅದಕ್ಕೆ ಫ್ರೆಂಡ್ಸ್, ಇವತ್ತು ನಾನು ಈ ಒಂದು ಕಬ್ಬಿನ ಮಾಲಕರನ್ನೇ ಕೇಳಿಸ್ತೀನಿ. ಬೆಳೆದಿರುವಂಥ ಮಾಲಕರಿದ್ದಾರೆ. ಸೊ ಇವತ್ತು ದೇವರನವಲ್ಗಿಯಲ್ಲಿ ತೋರಿಸ್ಬೋದು. ಈ ವ್ಯಕ್ತಿ ಹೆಸರು ನಾನು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಬಾಯಿಂದ ಕೇಳೋಣ, ನಾವು ಹೇಳೋದು ಬೇಡ. ಸೊ ಸರ್, ನಿಮ್ಮ ಹೆಸರು ಏನು ಸರ್? ನನ್ನ ಹೆಸರು ಯಲ್ಲಾಲಿಂಗ. ಯಲ್ಲಾಲಿಂಗ ಅವರು. ಸರ್, ಇದನ್ನು ಪ್ರಾಡಕ್ಟ್ ಕೊಟ್ಟೆ ಹಾಕಿರಲ್ಲ, ಸೊ ಇದು ನಿಮಗೆ ಏನು ಅನಿಸ್ತಾ ಇದೆ? ಚಲೋ ಅನ್ಸರಿ ಸರ್. ಹಾಕ್ಬೇಕ್ರಿ, ಇದು ಎಲ್ಲರೂ ಹಾಕ್ಬೇಕ್ರಿ, ನಾವೇ ಐತಲ್ರಿ, ಎಲ್ಲರೂ ಹಾಕ್ಬೇಕ್ರಿ. ಇದು ಎಷ್ಟು ತಿಂಗಳ ಕಬ್ಬು ಐತ್ರಿ ಯಲ್ಲಾಲಿಂಗ ಸರ್? ಇದು 5 ತಿಂಗಳು ಅದ ಸರ್. ಈ 5 ತಿಂಗಳ ಕಬ್ಬ ನಿಮಗೆ ಏನು ಅನಿಸ್ತಾ ಇದೆ? ಎಷ್ಟು ಖುಷಿ ಅನಿಸ್ತಾ ಇದೆ? ಇದು ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ನಾವು ಈಗ ಬೆಳೆಸ್ದಾಗ ಹಿಂಗೆ ಒಮ್ಮನೂ ಬೆಳೆದಿಲ್ಲ. ಭಾಳ ಆದ್ರೆ ಒಂದು 3 ಗಣಿಕೆ 4 ಗಣಿಕೆ ಬೆಳೆದಿತ್ತು ಅದು. ಈ ಸದ್ದ 12, 13, 15 ಗಣಿಕೆ ತನಕ ಬೆಳೆದ್ರೆ. ಸೊ ಇವತ್ತು ನಮ್ಮ ಹೆಮ್ಮೆಯ ಕಂಪನಿಯ ಡೈರೆಕ್ಟರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅದರ ಜೊತೆಗೆ ಯಂಗ್ ಎನರ್ಜೆಟಿಕ್ ಲೀಡರ್. ಸೊ ಇವತ್ತು ನಾವು ಇವ್ರನ್ನ ಕರೆಯೋದು ಏನಂತಂದರೆ 18 ವರ್ಷದ ಹುಡುಗ ಅಂತೇಳಿನೇ ಕರಿತಾ ಇದ್ದೀವಿ. ಯಾಕಂದರೆ ಇವತ್ತು ಅವರು ಒಂದು ಖುಷಿ ನೋಡಿದರೆ ತುಂಬ ನಮಗೆ ಒಂದು ಇದನ್ನಾಗುತ್ತೆ, ಬೇಜಾರಾಗುತ್ತೆ, ಈ ವ್ಯಕ್ತಿ ಹೀಗಿದಾರಲ್ಲ ಅಂತೇಳಿ. ಅವ್ರ ಬಾಯಿಂದ ಕೇಳೋಣ. ವಿಠಲ್ ಅಂಕಲ್, ನಿಮಗೆ ಹೇಗೆ ಅನಿಸ್ತಾ ಇದೆ? ಸರ್, ಇದು 1.5 ತಿಂಗಳು ಬೆಳೆ. 3 ಡೋಸ್ ಆಗ್ಯದ ವಿಕ್ಟ್ರಿ. ಇದು 3 ಡೋಸ್ ಸ್ವತಃ ಬಂದು ನಾವೇ ಸ್ವತಃ ಹಾಕಿ. ಆದ್ರೆ ರಿಸಲ್ಟ್ ಮಾತ್ರ ಭಾರಿ ಫೇಮಸ್ ಅದ. ಯಾವ ತರ ರಿಸಲ್ಟ್ ಕೊಡುತ್ತೆ ನಿಮಗೆ ಅನ್ನೋದು ಬಾಯಿಲಿ ಹೇಳೋದಾಗಲ್ರಿ, ನೋಡಿದಾಗ ಗೊತ್ತಾಗ್ತದ. ಅದನ್ನ ಯಾವರೇ ಜರ ನಮ್ಗೆ ಚಾಲೆಂಜ್ ಹಾಕ್ತಿದ್ನಂದ್ರ ನಾವು ಅದಕ್ಕೆ ಸಿದ್ದೀವಿ. ಯಾವ ತರ ಚಾಲೆಂಜ್? ಇದ್ರ ಬಗ್ಗೆ ಏನು ಚಾಲೆಂಜ್ ಹಾಕ್ತಾರಲ್ಲ, ಆ ಚಾಲೆಂಜಕ್ಕೆ ನಾವು ರೆಡಿ. ಥ್ಯಾಂಕ್ ಯು ನಿಮ್ಮ ಒಂದು ಕೋಆಪರೇಷನ್. ಅದೇ ಜೊತೆಗೆ ಇನ್ನೊಬ್ಬರು ನಮ್ಮ ಒಂದು ಪ್ರಮೋಟರ್ ಇದ್ದಾರೆ. ಸೊ ಈ ಪ್ರಮೋಟರ್ ಯಾರಂತಂದರೆ ಮಿಸ್ಟರ್ ಪೂಜಾರಿ ಸರ್, ನಿಮಗೆ ಹೇಗೆ ಅನಿಸ್ತಾ ಇದೆ? ಪ್ರತಿಯೊಂದು ಸಲ ನೋಡಿದ್ದೀರಿ ಸರ್? ಪ್ರತಿಯೊಂದು ಸಲ ನೋಡಿದ್ರು ಕಬ್ಬು ಒಳ್ಳೆಯದಾಗಿ ಹೊಂಟಿದೆ. ಆದರೆ ವಿಕ್ಟ್ರಿ ಪ್ರಾಡಕ್ಟನ್ನು ಎಲ್ಲರೂ ತಾವು ಧನ್ಯವಾದಗಳಿಂದ ಹೃತ್ಪೂರ್ವಕದಿಂದ ಬೆಳೆಸಬೇಕಂತೇಳಿ ನಾನೊಬ್ಬನೇ ಅಂತಲ್ಲ, ಗುರುರಾಜ್ ಕುಲಕರ್ಣಿ ಅಂತಲ್ಲ, ಹಾಗಾದರೆ ಇವರು ಶ್ರೀಮಂತ ಡೈರೆಕ್ಟರ್ ಅಲ್ಲ ಅಥವಾ ವಿಠಲ್ ಅಂಕಲ್ ಅಂತ ಅದನ್ನು ಹೇಳೋದಲ್ಲ. ಎಲ್ಲರೂ ಕೂಡ ಈ ವಿಕ್ಟ್ರಿ ಪ್ರಾಡಕ್ಟನ್ನು ಬಳಸ್ರಿ, ನಿಮ್ಮ ವಿಷಮುಕ್ತ ಭಾರತವನ್ನು. ಸೊ ಇನ್ನೊಬ್ಬ ನಮ್ಮ ಗ್ರೇಟ್ ಇದೇ ಊರದಲ್ಲಿರುವಂಥ ಡೈರೆಕ್ಟರ್ ಇದ್ದಾರೆ. ಸೊ ಇವ್ರ ಹೆಸರು ನಾನು ಪರಿಚಯ ಮಾಡ್ಕೋತಾ ಇದ್ದೀನಿ, ಶ್ರೀಮಂತ್ ಪಾಟೀಲ್ ಸರ್ ಅಂತೇಳಿ. ಸೊ ಶ್ರೀಮಂತ್ ಪಾಟೀಲ್ ಸರ್, ನಿಮಗೆ ಹೇಗೆ ಅನಿಸ್ತಾ ಇದೆ? ಈ ಒಂದು ಪ್ರಾಡಕ್ಟ್ ನೀವು ಕೊಟ್ಟಿದ್ದೀರಿ, ಈಗ ಚೆನ್ನಾಗಿ ಬಂದಿದೆ ಸರ್. ಬೆಳೆ ನಿಮ್ಮ ತೋಟಕ್ಕೆ ಕೊಟ್ಟಿರಿ, ಬಟ್ ಇಲ್ಲಿ ಕೊಟ್ಟಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಎರಡು ಸೇಮ್ ಬಂದವ್ರಿ ಸರ್. ಇಲ್ಲಿನೂ ಹಂಗೆ ಬಂದವ್ರಿ ಸರ್, ನನ್ನ ಹೊಲದಲ್ಲಿ ಹಂಗೆ ಬಂದವ್ರಿ. ಹೌದಾ? ಪ್ರಾಡಕ್ಟ್ ಕೊಡೋದ್ರಂದ್ರಿ ಎರಡು ಪ್ರಾಡಕ್ಟ್ ಅವರು ಹಾಕ್ಯಾರ, ನಾವು ಹಾಕಿವ್ರಿ ಸರ್. ಬೆಳೆ ಮಾತ್ರ ಚೆನ್ನಾಗಿ ಬಂದವ್ರಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಸರ್ ಹೇಳ್ದಂಗೆ ನೋಡ್ತಾ ಇರ್ಬೋದು. ಸೊ ಇನ್ನೊಂದು ವಿಚಾರ ಏನಂದರೆ, ಇನ್ನೊಬ್ಬ ನಮ್ಮ ಗ್ರೇಟ್ ಡೈರೆಕ್ಟರ್ ಇದ್ದಾರೆ, ಮಿಸ್ಟರ್ ಕಾಳಪ್ಪ ಬಡಗೇರ್ ಸರ್. ನಿಮಗೆ ಹೇಗೆ ಅನಿಸ್ತಾ ಇದೆ? ಸರ್, ತುಂಬ ಚೆನ್ನಾಗಿ ಅನಿಸಿದೆ. ಎಲ್ಲಿ ನಾವು ಕೊಟ್ಟಿದ್ದು ಅಲ್ಲೆಲ್ಲ ಫುಲ್ ರಿಜೆಕ್ಟ್ ಅದ. ಏನೋ ಒಂದು ಕೂಲಿ ಹಿಡಿಕೊಂಡಂಥ ಬೆಳೆ ಬಂದಿದೆ. ಎಲ್ಲ ಹೋದ ಕೂಡ ರೈತರು ಖುಷಿಯಾಗಿದ್ದಾರೆ. ನಾವು ಅಲ್ಲದೆ ಇನ್ನೊಬ್ಬರಲ್ಲದೆ ಎಲ್ಲರಿಗೆ ಕೊಟ್ಟು ಬೆಳೆಸೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಡಿಯರ್ ಫ್ರೆಂಡ್ಸ್, ಈಗ ನೋಡ್ಬೋದು ನಾನು ಪ್ರತಿಯೊಂದು ಕೂಡ ಈ ಒಂದು ಕಬ್ಬನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಸೊ ನಾನು ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಎಲ್ಲರಿಗೂ ನಾನು ಹೇಳೋದೇನಂತಂದರೆ, ಯಲ್ಲಾಲಿಂಗ್ ಸರ್ ಕಡೆಯಿಂದ ಕೇಳ್ತಾ ಇದ್ದೀನಿ. ಯಲ್ಲಾಲಿಂಗ್ ಸರ್, ಮರಿ ಇಷ್ಟು ಫಸ್ಟ್ ಇತ್ತಾ ಕೆಮಿಕಲ್ಸ್ ಹಾಕಿದಾಗ? ಹಾಂ, ಈಗ ಎಷ್ಟು ಗಣಿಕೆ ಆಗಿರ್ಬೋದು ತೋರಿಸ್ತೀರಾ ನನಗೆ? ಎಣಿಸಿ ತೋರಿಸ್ತೀರಾ? ಎಣಿಸಿ ಸರ್, ನೋಡೋಣ. ಹಾಂ, ಓಕೆ.
1 2 3 4 5 6 7 8 9 10 11 12 13 14 ಗಣಿಕೆ ಅದಾರ ಸರ್. 14 ಗಣಿಕೆ ಇದೆ. ಹಾಂ ರೀ. ಸೊ ಇದು 5 ತಿಂಗಳ ಕಬ್ಬ. ಹಾಂ 5 ತಿಂಗಳು. ಇದಕ್ಕೆ ನೀವು ಒಂದು ಕಾಳು ಗೊಬ್ಬರ ಹಾಕಿಲ್ಲ? ಇಲ್ರಿ ಸರ್. ಸೊ ನಿಮ್ಗೆ ಹೇಗೆ ಖುಷಿ ಅನಿಸುತ್ತಾ? ಹಾಂ ಖುಷಿ ಅನ್ನಿಸ್ತದೆ ಸರ್. ಇನ್ನು ನಮ್ಮ 2 ಪ್ರಾಡಕ್ಟ್ ಇದಾವೆ ನಿಮ್ಮ ಹತ್ರ. ಆ 2 ಪ್ರಾಡಕ್ಟ್ ಹಾಕಿದ್ರೆ ಯಾವ ರೀತಿ ನಿಮಗೊಂದು ಖುಷಿ ಅನಿಸ್ಬೋದು? ಖುಷಿ ಅನ್ನಿಸ್ತು ಸರ್. ಇನ್ನು ಭಾಳ ಆದ್ರೆ ಒಂದು ತಿಂಗಳದೊಳಗೆ ಇದು 20 ಗಣಿಕೆ ಆಗ್ತದೆ ಸರ್ ಇದು. ಹೌದಾ? ಖುಷಿ ಇದೆ ಆಗಿದ್ರೆ. ಸೊ ಡಿಯರ್ ಲೀಡರ್ಸ್ ನೋಡ್ಬೋದು ಈ ಥರ ಕಬ್ಬಿದೆ. ಒಬ್ಬ ರೈತ ಎಷ್ಟು ಖುಷಿ ಇದ್ದರೆ ನಮ್ಮ ಒಂದು ಮೇಜರ್ ಒಂದು ಇಂಪಾರ್ಟೆಂಟ್ ಏನಂದರೆ ನಮ್ಮ ಒಂದು ಕಂಪನಿಯ ಪ್ರಾಡಕ್ಟು ಸೊ ರೈತರಿಗೆ ಯಾವ ರೀತಿ ಬೆನಿಫಿಟ್ ಕೊಡಬೇಕು ಅನ್ನೋದಕ್ಕೆ ನಮ್ಮದೊಂದಿದೆ. ಸೊ ತುಂಬ ಖುಷಿ ಆಯ್ತು ನನಗೆ ದೇವ್ರನವಲಿ ಕಡೆಯಿಂದ ರಿಸಲ್ಟ್ ಬಂದಿದ್ದಕ್ಕೆ. ನಮ್ಮ ವಿಠಲ್ ಅಂಕಲ್ ಇದ್ದಾರೆ, ಸೊ ಇಬ್ಬರು ಡೈರೆಕ್ಟರ್ ಇದ್ದಾರೆ. ಸೊ ಈ ಕಂಪನಿಯ ಡೈರೆಕ್ಟರು ಅವ್ರಿಗೆ ತುಂಬ ಖುಷಿ, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟನ್ನು ಮೂಮೆಂಟ್ ಮಾಡಿದ್ದಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಖುಷಿ ಆಯಿತಾ ನಿಮಗೆ? ಹಾಂ ಖುಷಿ ಆಗ್ಯದ. ಓಕೆ, ಥ್ಯಾಂಕ್ ಯು ಸರ್.